ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ತುಂಬಾ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಎಕ್ಸಾಮ್ ಇದ್ದಿದ್ದ ಕಾರಣ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಇದು ದೀಪಾವಳಿ ಹಬ್ಬದ ಮಿನಿ ಬ್ಲಾಗ್. ಹಬ್ಬ ಇದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಮನೆ ಕ್ಲೀನಿಂಗ್ ಮಾಡಲೇಬೇಕು. ನಾನು ಮನೆ ಕ್ಲೀನ್ ಮಾಡೋಣ ಅಂತ ನಿಂತ್ಕೊಂಡೆ. ತುಂಬಾನೇ ಟೈಮ್ ತಗೊಳ್ತು ಮನೆ ಕ್ಲೀನ್ ಮಾಡೋಕ್ಕಂತೂ. ಅದೇ ಗ್ಯಾಪಲ್ಲಿ ನಮ್ಮಮ್ಮ ಬಾ ಕೊರಟಗೆರೆಗೆ ಹೋಗಿ ಬರೋಣ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮನ್ನ ನಾವು ಡೈರಿ ಆಫೀಸ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಫೋನಲ್ಲಿ ಮೂವಿ ನೋಡ್ತಾ ಇದ್ದೆ. 2 hours later. ವಾಪಸ್ ಮನೆಗೆ ಬರಬೇಕಾದ್ರೆ ಮಳೆ ಬರ್ತಾ ಇತ್ತು. ಈಗಂತೂ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಹಂಗಾಗಿ ಅಂತಾನೆ ಕಾರ್ ತಗೊಂಡೋಗಿದ್ದೆ. ವಾಪಸ್ ಮನೆಗೆ ಬಂದ್ಮೇಲೆ ಮನೆ ಕ್ಲೀನ್ ಮಾಡಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಿ ಮನೆಗೆ ಬಂದ್ರಂತೂ ತುಂಬಾನೇ ಟಯರ್ಡ್ ಆಗುತ್ತೆ. ಯಾರಪ್ಪ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಹಬ್ಬ ಇತ್ತು, ಬೇಗ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹಾಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ನಾನು ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಿ ನಮ್ಮಮ್ಮ ಫ್ರೆಶ್ ಅಪ್ ಆಗ್ಬಿಟ್ಟು ಪೂಜೆ ಮುಗಿಸಿದ್ರು. ದೀಪಾವಳಿ ಹಬ್ಬದ ಸ್ಪೆಷಲ್ ನೋಡಿ, ಫುಲ್ಲು ಸ್ವೀಟು ಮನೇಲಿ. ಅಷ್ಟರಲ್ಲಿ ಸಂಜೆ ಆಗಿತ್ತು. ಚಾರ್ಲಿ ಜೊತೆ ಬೆಳಗ್ಗೆಯಿಂದ ಆಟ ಆಡಿರಲ್ಲ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಬಂದೆ. ಅವನ ಜೊತೆ ಆಟ ಆಡ್ತಾ ಇದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಅವನನ್ನ ಆಟ ಆಡಿಸ್ತೀನೋ ಅವ್ನು ನನ್ನನ್ನು ಆಟ ಆಡಿಸ್ತಾನೋ ನನಗೆ ಗೊತ್ತೇ ಆಗಲ್ಲ ಒಂದೊಂದ್ಸಲ. ಅಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ದೀಪ ಹಚ್ಚಕ್ಕೆ ಟೈಮ್ ಆಗಿತ್ತು ಅಂತ ಹೇಳಿ ದೀಪ ಎಲ್ಲ ಹಚ್ಚಿ ಪಟಾಕಿ ಎಲ್ಲ ಹೊಡೆದು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಪಟಾಕಿ ಹೊಡಿಬೇಕಾದ್ರೆ ತುಂಬಾನೇ ಹುಷಾರಾಗಿ ಪಟಾಕಿ ಹೊಡೀರಿ. ಅದರಲ್ಲೂ ಮಕ್ಳುಗಳಿರೋ ಮನೇಲಂತೂ ತುಂಬಾನೇ ಹುಷಾರಾಗಿ ಪಟಾಕಿ ಹೊಡಿಬೇಕಾಗುತ್ತೆ. ಏನಕ್ಕೆ ಅಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅವ್ರಿಗೂ ಗೊತ್ತಿರಲ್ಲ ಇದು ತಪ್ಪು ಸರಿ, ಇಲ್ಲಿ ಹೋಗ್ಬಾರ್ದು, ಇದು ಸುಡುತ್ತೆ ಅಂತ ಬಂದ್ಬಿಡ್ತಾರೆ ಹತ್ರ. ಹಂಗಾಗಿ ಸ್ವಲ್ಪ ದೂರದಿಂದ ಪಟಾಕಿ ಹೊಡೀರಿ. ಎಲ್ಲರೂ ಪಟಾಕಿ ಹಚ್ಚಿ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.